ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೀಲ್ಗೆ. ಸೊ ಇವತ್ತಿನ ರೀಲ್ ಏನು ತಿಳಿಸ್ಕೊಡ್ತೀನಿ, ಹಿಂದಿ ರೀಲಲ್ಲಿ ನೋಡಿರ್ಬೋದು. ಸೊ ರೀಪ್ಲಾಂಟೇಷನ್ ಪ್ರೊಸೆಸ್ ಒಂದು ಕಡೆಯಿಂದ ತೋರಿಸ್ತಾ ಬರ್ತಾಯಿನಿ. ಸೊ ಇದು ಒಂದು ಮೋಸ್ಟ್ಲಿ ಥರ್ಡ್ ರೀಲ್ ಆಗಿರುತ್ತೆ. ಸೊ ಸೆಕೆಂಡ್ ರೀಲಲ್ಲಿ ನಿಮಗೆ ಕಾಫಿ ಗಿಡ ಹಾಕೋದು ತೋರಿಸಿರ್ತೀನಿ, ರೋಬಸ್ಟಾ ಗಿಡ TR9 ಹಾಕಿರೋ ತೋರಿಸಿರ್ತೀನಿ. ಸೊ ಇದು ಮುಂದೆ ಅದರ ನೆಕ್ಸ್ಟ್ ಪ್ರೊಸೆಸ್ಸು. ಸೊ ನೆರಳಿಗೆ ಮಾಡುವಂಥ ಏನು ಕಾಫಿ ಗಿಡಗಳು ನೆರಳು ಬೇಕಾಗಿರುತ್ತೆ. ಜೊತೆಗೆ ಪೆಪ್ಪರ್ ಹಾಕೋದಕ್ಕೆ ನಿಮಗೆ ಸಪೋರ್ಟಿವ್ ಒಂದು ಇದು ಬೇಕಿರುತ್ತೆ ಮರ, ಅದನ್ನು ಇಲ್ಲಿ ಹಾಕ್ತಾ ಇರುವಂಥದ್ದು. ನಾವಿಲ್ಲಿ ಹಾಕ್ತಾ ಇರೋಂಥದ್ದು ಬಂದು ಗ್ಲಿರಿಸಿಡಿಯಾ. ಸೊ ಗೊಬ್ಬರದ ಗಿಡ ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ತಾಯಿದ್ದೀವಿ. ಸೊ ಪಾರಿವಾಳ ಹಾಕ್ತಾಯಿಲ್ಲ. ಏನಕ್ಕೆ ಅಂದರೆ ಪಾರಿವಾಳ ನಮಗೆ ಮಳೆಗಾಲದಲ್ಲಿ ತುಂಬ ಏನಾರು ಗಾಳಿ ಬೀಸಿದ್ರೆ ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಗಾಳಿ ಏರಿಯಾ ಇರೋದ್ರಿಂದ ಗ್ಲಿರಿಸಿಡಿಯಾ ಹಾಕ್ತಾಯಿದ್ದೀವಿ. ಗ್ಲಿರಿಸಿಡಿಯಾ ಏನಾಗುತ್ತೆ ಅಂದರೆ ನಿಮಗೆ ಬೇರು ತುಂಬ ಡೀಪ್ ಹೋಗುತ್ತೆ. ಸೊ ಅಷ್ಟು ಸುಲಭವಾಗಿ ನಿಮಗೆ ಗಾಳಿಗೆ ಬಗ್ಗೋದಿಲ್ಲ. ಜೊತೆಗೆ ನಿಮಗೆ ನೀರಿರೋದ್ರಿಂದ ಸೊ ಗ್ಲಿರಿಸಿಡಿಯಾ ನಿಮಗೆ ಚೆನ್ನಾಗಿ ಚಿಗುರು ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು ನಾವು. ಸೊ ಸಾಲು ಹಿಡಿದ್ಬಿಟ್ಟು ಹಾಕ್ತಾಯಿದ್ದೀವಿ. ಸೊ ದಪ್ಪದು ಹಾಕ್ತಾಯಿದ್ದೀವಿ. ಏನಕ್ಕೆ ಅಂದರೆ ಸೊ ಈ ವರ್ಷನೇ ನಾವು ಇದಕ್ಕೆ ಪೆಪ್ಪರ್ನ ಪ್ಲ್ಯಾಂಟ್ ಮಾಡ್ಬೋದು. ಸೊ ಗ್ಲಿರಿಸಿಡಿಯಾ ಸ್ವಲ್ಪ ಬೇಗ ಬಂದುಬಿಡುತ್ತೆ ನಿಮಗೆ, ಗೊಬ್ಬರದ ಗಿಡ ಆಗಿರೋದ್ರಿಂದ. ಸೊ ತುಂಬ ಬೇಗ ಬಂದುಬಿಡುತ್ತೆ. ಜೊತೆಗೆ ಇನ್ನೊಂದು ಏನು ಇದರಲ್ಲಿ ಉಪಯೋಗ ಅಂದರೆ ಸೊ ನಿಮಗೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಇದು. ಸೊ ಏನು ಮಳೆಗಾಲದಲ್ಲಿ ಪಾರಿವಾಳ ಕಡಿತಲ್ಲ, ಅದೇ ರೀತಿ ಇದನ್ನು ಕಡಿದಾಗ ಸೊ ಇದ್ರ ಸೊಪ್ಪುಗಳು ನಿಮಗೆ ಭೂಮಿಲಿ ನೈಟ್ರೋಜನ್ನ ಸ್ವಲ್ಪ ಜಾಸ್ತಿ ಮಾಡುತ್ತೆ, ಅಂದರೆ ಯೂರಿಯಾ ಅಂಶನ ನಿಮಗೆ ಜಾಸ್ತಿ ಕೊಡುತ್ತೆ. ಸೊ ಹಾಗಾಗಿ ಗ್ಲಿರಿಸಿಡಿಯಾ ಹಾಕ್ತಾಯಿದ್ದೀವಿ. ಸೊ ಪಾರಿವಾಳ ನಿಮಗೆ ಸುಣ್ಣದ ಅಂಶ ಜಾಸ್ತಿ ಕೊಡುತ್ತೆ. ಸೊ ಅದರಲ್ಲಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಇರುತ್ತೆ ಪಾರಿವಾಳದಲ್ಲಿ. ಸೊ ಅದನ್ನು ಏನಕ್ಕೆ ಹಾಕ್ತಾರೆ ಅಂದರೆ ಅದೇ ಗಾಳಿಗೆ ಬಂದು ಬಿದ್ದು ಹೋಗುತ್ತೆ. ಜೊತೆಗೆ ವೆರೈಟಿ ಅಂದರೆ ಬೇರೆ ಬೇರೆ ಥರ ಕಾಯಿಲೆಗಳು ಕೂಡ ಬರುತ್ತೆ ಅದಕ್ಕೆ. ಸೊ ಬೇಗ ಇದ್ದಕ್ಕಿದ್ದಂಗೆಲ್ಲ ಒಣಗೋಗ್ಬಿಡುತ್ತೆ. ಸೊ ಆದರೆ ಈ ಗ್ಲಿರಿಸಿಡಿಯಾ ಆದರೆ ನಿಮಗೆ ಆ ಥರ ಏನೂ ಕಾಯಿಲೆ ಬರೋಲ್ಲ. ಸೊ ಒಣಗೋಗೋದಿಲ್ಲ. ಸೊ ಒಂದು ಅಂದರೆ ನಿಮಗೆ ಹುಳಗಳು ಹೊಡೆಯುತ್ತೆ ಇದಕ್ಕೆ. ಸೊ ಅದಕ್ಕೆ ಮಾಮೂಲಿ ಏನು ಕಾಫಿ ಗಿಡಕ್ಕೆ ಏನು ಕ್ಲೋರೋಫೈರಿಪಸ್ ಅಥವಾ ಆಮ್ಲ ಮಾಡ್ಕೊಳ್ತೀರಾ, ಸೊ ಅದನ್ನು ಮಾಡಿಕೊಂಡ್ರೆ ಇದು ಕೂಡ ಕಂಟ್ರೋಲಿಗೆ ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದು ನಿಮಗೆ ಏನಿರುತ್ತೆ ಅಂತಂದರೆ ಕಾಫಿ ಗಿಡಗಳಿಗೆ ನೆರಳು ಮಾಡುವಂಥದ್ದು ಯಾವ ರೀತಿ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಈಗೆಲ್ಲ ಪ್ಲ್ಯಾಂಟ್ ಮಾಡಾದಮೇಲೆ ಗ್ಲಿರಿಸಿಡಿಯಾ ಕಾಫಿ ಗಿಡ ಎಲ್ಲ ಸೊ ನಿಮಗೆ ನೀರಿನ ಅವಶ್ಯಕತೆ ಇರೋದ್ರಿಂದ ನೀರನ್ನ ಹೊಡ್ಕೊಳ್ತಿದ್ದು ಮೈಕ್ರೋ ಮಾಡಿರೋಂಥದ್ದು. ನೆಕ್ಸ್ಟ್ ಬಂದು ನಿಮಗೆ ಕಾಫಿ ಗಿಡಗಳಿಗೆಲ್ಲ ಸಪ್ರೇಟ್ ಡ್ರಿಪ್ ಲೈನ್ ಮಾಡುವಂಥದ್ದು, ಅದನ್ನು ಕೂಡ ಮುಂದಿನ ದಿನಗಳೆಲ್ಲ ನೋಡ್ತೀರಾ. ನೆಕ್ಸ್ಟ್ ವಿಡಿಯೋ ನಿಮಗೆ ಗಿಡಗಳಿಗೆ ನೆರಳು ಮಾಡೋದಾಗಿರುತ್ತೆ ಪ್ಲ್ಯಾಂಟೇಷನ್ ಪ್ರೊಸೆಸ್ಸಲ್ಲಿ. ಧನ್ಯವಾದ.